ಸೊ ಈ ವಿಡಿಯೋದಲ್ಲಿ ನಾವು ವೇರಿಯಬಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ವೇರಿಯಬಲ್ಸ್ ಅಂತ ಅಂದ್ರೆ ವೇರಿಯಬಲ್ ಅಂತಂದ್ರೆ ಇದೊಂದು ನೇಮ್ಡ್ ಮೆಮರಿ ಲೊಕೇಶನ್. ನೇಮ್ಡ್ ಮೆಮರಿ ಲೊಕೇಶನ್ ಅಂತಂದ್ರೆ ಒಂದು ಮೆಮರಿಗೆ ಏನೋ ಒಂದು ಹೆಸರಿರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಅದೇಂತಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಟು ಸ್ಟೋರ್ ಸಮ್ ಡೇಟಾ. ಇವಾಗ ಸೇ ಫಾರ್ ಎಕ್ಸಾಂಪಲ್, ಇವಾಗ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಅಂತ ತಗೊಂಡ್ರೆ, ಬುಕ್ಸ್ ನ ಏನ್ ಮಾಡ್ತೀವಿ, ಒಂದು ಶೆಲ್ಫ್ ಅಲ್ಲಿ ಇಡ್ತೀವಿ. ಒಂದು ಶೆಲ್ಫ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಇದು ಶೆಲ್ಫ್ ಅನ್ನೋದು ಒಂದು ರೆಫರೆನ್ಸ್ ವೇರಿಯಬಲ್ ಅಥವಾ ವೇರಿಯಬಲ್ ಆಗುತ್ತೆ. ಆಮೇಲೆ ಈ ಬುಕ್ಸ್ ಅನ್ನೋದೇನು ಡೇಟಾ ಆಗುತ್ತೆ ಆರ್ ಇನ್ಫಾರ್ಮೇಶನ್. ಇದು ಒಂದು ಸಿಂಪಲ್ ವೇರಿಯಬಲ್ ಅಂದ್ರೆ ಏನು ಅಂತ ಅರ್ಥ ಮಾಡೋದಕ್ಕೆ ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್. ಶೆಲ್ಫ್ ಅಲ್ಲಿ ನಾವು ಬುಕ್ಗಳನ್ನ ಜೋಡಿಸ್ತೀವಿ ಅಥವಾ ಬುಕ್ಗಳನ್ನ ಇಡಕ್ಕೆ ಅಂತ ಯೂಸ್ ಮಾಡ್ತೀವಿ. ಸೊ ಶೆಲ್ಫ್ ಅನ್ನೋದು ಬಂದು ಒಂದು ರೆಫರೆನ್ಸ್ ವೇರಿಯಬಲ್ ಅಥವಾ ವೇರಿಯಬಲ್ ಆಗಿ ಆಕ್ಟ್ ಮಾಡುತ್ತೆ. ಅದ್ರಲ್ಲಿಡೋ ಬುಕ್ಸ್ ಏನ್ ಇಡ್ತೀವಿ ಅದು ಬಂದು ಡೇಟಾ ಅಥವಾ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಸೊ ಅದನ್ನ ವೇರಿಯಬಲ್ ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಒಂದು ಕಾನ್ಸೆಪ್ಟ್ ಇದೆ. ಜಸ್ಟ್ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡೇಟಾ ಟೈಪ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇದು ಜಸ್ಟ್ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಅಷ್ಟೇ ಕೊಡ್ತೀನಿ. ಡೇಟಾ ಟೈಪ್ಸ್ ಅಂತಂದ್ರೆ ಯಾವ ತರ ಡೇಟಾ ಇರುತ್ತೆ ಅದ್ರಲ್ಲಿ ವೇರಿಯಬಲ್ ಅಲ್ಲಿ ಅಂತ ತಿಳಿಸ್ಕೊಡುತ್ತೆ. ಅದನ್ನ ಡೇಟಾ ಟೈಪ್ ಅಂತೀವಿ. ಮೇನ್ಲಿ ಅದರಲ್ಲಿ 2 ಟೈಪ್ಸ್, ಒಂದು ಪ್ರಿಮಿಟಿವ್ ಡೇಟಾ ಟೈಪ್, ಇನ್ನೊಂದು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್. ಪ್ರಿಮಿಟಿವ್ ಡೇಟಾ ಟೈಪ್ ಅಂತ ಅಂದ್ರೆ ಇನ್ಬಿಲ್ಟ್ ಇರುತ್ತೆ. ನಾನ್ ಪ್ರಿಮಿಟಿವ್ ಅಂತಂದ್ರೆ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. ಟೋಟಲ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಬಂದು 8 ಇರುತ್ತೆ. ಅದು ಏನೇನಂದ್ರೆ ಬೈಟ್, ಶಾರ್ಟ್, ಇಂಟ್, ಲಾಂಗ್, ಡಬಲ್, ಫ್ಲೋಟ್, ಕ್ಯಾರ್ ಅಂಡ್ ಬೂಲಿಯನ್. ಇದಿಷ್ಟು ಪ್ರಿಮಿಟಿವ್ ಡೇಟಾ ಟೈಪ್ಸ್. ಆಮೇಲೆ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಬಂದು ನಾವ್ ಎಷ್ಟು ಅದು ಅನ್ಕೌಂಟಬಲ್ ಆಗಿರುತ್ತೆ. ಯಾಕಂತಂದ್ರೆ ಪ್ರತಿಯೊಂದು, ಇವಾಗ ನಾವು ಒಂದು ಜಾವಾ ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದ್ರೆ ಆ ಕ್ಲಾಸ್ ಹೆಸರು ಕೂಡ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್. ಇವಾಗ ಎಷ್ಟೊಂದು ಪ್ರೋಗ್ರಾಮ್ಸ್ ಬರೀತೀವಿ, ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲಿರೋ ಕ್ಲಾಸ್ ನೇಮ್ ಕೂಡ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ಆಗಿರುತ್ತೆ. ಅದನ್ನ ಬಿಟ್ಟು ಏನೇನಂದ್ರೆ ಅರೇಸ್, ಸ್ಟ್ರಿಂಗ್ಸ್ ಇದೆಲ್ಲಾನು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್. ಸೊ ನೆಕ್ಸ್ಟ್ ವೇರಿಯಬಲ್ ಡಿಕ್ಲರೇಷನ್ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಸಿಂಟ್ಯಾಕ್ಸ್ ಇದೆ. ಸಿಂಟ್ಯಾಕ್ಸ್ ಅಂತ ಅಂದ್ರೆ ಯಾವ ತರ ಇರಬೇಕು ಅಂತ ಹೇಳುತ್ತೆ. ಅದು ಡೇಟಾ ಟೈಪ್, ವೇರಿಯಬಲ್ ನೇಮ್, ಸೆಮಿಕೋಲನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಟರ್ಮಿನೇಷನ್ ಅಥವಾ ಎಂಡ್ ಆಫ್ ದಟ್ ಸ್ಟೇಟ್ಮೆಂಟ್. ಡೇಟಾ ಟೈಪ್, ಸಪೋಸ್ ಇವಾಗ ನಾವು 1, 2, 3 ಅನ್ನೋ ಇಂಟಿಜರ್ ನಂಬರ್ಸ್ ನ ಸ್ಟೋರ್ ಮಾಡ್ಬೇಕು ಅಂದ್ರೆ ಅಲ್ಲಿ ಸಿಂಟ್ಯಾಕ್ಸ್ ಏನಂತ ಇದೆ, ಇಂಟ್. ಇಂಟಿಜರ್ಗೆ ಕೀವರ್ಡ್ ಬಂದು ಇಂಟ್. ವೇರಿಯಬಲ್ ನೀವೇನಾದ್ರೂ ಕೊಡ್ಬೋದು, ನಿಮ್ಮ ಹೆಸರು ಕೂಡ ಕೊಡ್ಬೋದು. ಇವಾಗ ಏನಾಗುತ್ತೆ, ಈ ತರ ಒಂದು ಮೆಮರಿ ಅಲೋಕೇಟ್ ಆಗುತ್ತೆ. ಆ ಮೆಮರಿ ಅಲೋಕೇಟ್ ಆಗಿರೋ ರೆಫರೆನ್ಸ್ ವೇರಿಯಬಲ್ ಬಂದು ಎ. ಸ್ವಲ್ಪ ಮೆಮರಿ ಅಲೋಕೇಟ್ ಆಗುತ್ತೆ, ಮೆಮರಿ ಗೆಟ್ಸ್ ಅಲೋಕೇಟೆಡ್. ಇದನ್ನ ವೇರಿಯಬಲ್ ಡಿಕ್ಲರೇಷನ್ ಅಂತೀವಿ. ಸಪೋಸ್ ನಾವಿವಾಗ ಕ್ಯಾರ್ ಅಂತ ತಗೊಂಡ್ರೆ, ಕ್ಯಾರ್ ಸಿ ಏನಾದ್ರೂ ರೆಫರೆನ್ಸ್ ವೇರಿಯಬಲ್ ತಗೋಬಹುದು. ಈ ತರ ಇದನ್ನ ಡಿಕ್ಲರೇಷನ್ ಅಂತ ಹೇಳ್ತೀವಿ. ಇದಿಷ್ಟು ಡಿಕ್ಲರೇಷನ್. ನೆಕ್ಸ್ಟ್ ಇವಾಗ ಡಿಕ್ಲೇರ್ ಮಾಡಿದ್ವಿ, ಇದ್ರೊಳಗಡೆ ಏನಾದ್ರೂ ವ್ಯಾಲ್ಯೂ ಹಾಕ್ಬೇಕಲ್ವಾ.
ಸೊ ಅದಕ್ಕೆ ವೇರಿಯಬಲ್ ಇನಿಷಿಯಲೈಸೇಷನ್ ಅಂತ ಹೇಳ್ತೀವಿ. ವೇರಿಯಬಲ್ನ ನಾವು ಜಸ್ಟ್ ಡಿಕ್ಲೇರ್ ಮಾಡೋದಕ್ಕೆ ವೇರಿಯಬಲ್ ಡಿಕ್ಲರೇಷನ್, ಅಂದ್ರೆ ಏನು ವ್ಯಾಲ್ಯೂ ಕೊಡ್ದೇನೆ ಜಸ್ಟ್ ಒಂದು ವೇರಿಯಬಲ್ ಡೇಟಾ ಟೈಪ್ ವೇರಿಯಬಲ್ ನೇಮ್ ಹಾಕಿ ಒಂದು ಸೆಮಿಕೋಲನ್ ಕೊಟ್ರೆ ಅದು ವೇರಿಯಬಲ್ ಡಿಕ್ಲರೇಷನ್ ಆಗುತ್ತೆ. ಸಪೋಸ್ ನಾವು ಆ ಡಿಕ್ಲೇರ್ ಮಾಡಿರೋ ವೇರಿಯಬಲ್ಗೆ ಇನಿಷಿಯಲೈಸ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಆಲ್ರೆಡಿ ಡಿಕ್ಲರೇಷನ್ ಆಗಿದೆ, ಇದ್ರದ್ದು ಇನಿಷಿಯಲೈಸೇಷನ್ ಬಂದು ಎ ರೆಫರೆನ್ಸ್ ವೇರಿಯಬಲ್ ಇಸ್ ಈಕ್ವಲ್, ಸಪೋಸ್ ನಾವು 15 ಹಾಕ್ಬೇಕು ಅಂತ ಅಂದ್ರೆ 15, ಇದು ವೇರಿಯಬಲ್ ಇನಿಷಿಯಲೈಸೇಷನ್. ವೇರಿಯಬಲ್ ಇನಿಷಿಯಲೈಸೇಷನ್. ವೇರಿಯಬಲ್ ಇನಿಷಿಯಲೈಸೇಷನ್ ಯಾವಾಗ ಮಾಡಕ್ಕಾಗುತ್ತೆ ಅಂದ್ರೆ ವೇರಿಯಬಲ್ ಡಿಕ್ಲೇರ್ ಆಗಿರ್ಬೇಕು, ಅವಾಗ್ಲೇ ನಾವು ವೇರಿಯಬಲ್ ಇನಿಷಿಯಲೈಸ್ ಮಾಡಕ್ಕಾಗುತ್ತೆ. ಇವಾಗ ನೀವು ಡೈರೆಕ್ಟ್ ಆಗಿ ಡಿಕ್ಲೇರ್ ಮಾಡ್ದೇನೆ ಇನಿಷಿಯಲೈಸ್ ಮಾಡಕ್ ಹೋದ್ರಿ, ಸಪೋಸ್ ಡಿ ಇಸ್ ಈಕ್ವಲ್ ಟು 20 ಅಂತ ಹಾಕಿದ್ರೆ ಇದು ಕಂಪೈಲ್ ಟೈಮ್ ಎರರ್. ಕಂಪೈಲ್ ಟೈಮ್ ಎರರ್ ಯಾಕಂತ ಅಂದ್ರೆ ನಾವಿಲ್ಲಿ ಡೇಟಾ ಟೈಪ್ ನ ಡಿಕ್ಲೇರ್ ಮಾಡೇ ಇಲ್ಲ ಅಥವಾ ವೇರಿಯಬಲ್ ನ ಡಿಕ್ಲೇರ್ ಮಾಡೇ ಇಲ್ಲ. ಜಸ್ಟ್ ನಾವು ಒಂದು ಡಿ ಇಸ್ ಈಕ್ವಲ್ ಟು 20 ಅಂತ ಹಾಕಿದ್ರೆ ಕಂಪೈಲರ್ಗೆ ಏನ್ ಗೊತ್ತು ಡಿ ಅನ್ನೋದು ಏನ್ ರೆಫರೆನ್ಸ್ ವೇರಿಯಬಲ್, ಅಲ್ಲೆಲ್ಲೂ ನಾವು ಡಿಕ್ಲೇರ್ ಮಾಡಿಲ್ಲ ಅಲ್ವಾ, ಸೊ ಅದು ಕಂಪೈಲ್ ಟೈಮ್ ಎರರ್ ಕೊಡುತ್ತೆ. ನೆಕ್ಸ್ಟ್ ವೇರಿಯಬಲ್ ಡಿಕ್ಲರೇಷನ್ ಅಂಡ್ ಇನಿಷಿಯಲೈಸೇಷನ್ ಇನ್ ಸಿಂಗಲ್ ವ್ಯಾಲ್ಯೂ. ಇಲ್ಲೆಲ್ಲ ವೇರಿಯಬಲ್ ನ ಡಿಕ್ಲೇರ್ ಮಾಡಿರೋದು ಒಂದ್ ಕಡೆ, ಇನಿಷಿಯಲೈಸ್ ಮಾಡಿರೋದು ಡಿಕ್ಲೇರ್ ಮಾಡಾದ್ಮೇಲೆ. ಇವಾಗ ನಾವು ಒಂದೇ ಲೈನ್ ಅಲ್ಲಿ ಡಿಕ್ಲರೇಷನ್ ಮತ್ತೆ ಇನಿಷಿಯಲೈಸೇಷನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಸಿಂಟ್ಯಾಕ್ಸ್ ಇದೆ, ಡೇಟಾ ಟೈಪ್ ವೇರಿಯಬಲ್ ನೇಮ್ ಇಸ್ ಈಕ್ವಲ್ ಟು ವ್ಯಾಲ್ಯೂ. ನಾವು 2 ಲೈನ್ ಅಲ್ಲಿ ಏನ್ ಬರಿತೀವಿ ಇಲ್ಲಿ ಇಂಟ್ ಎ ಸೆಮಿಕೋಲನ್ ಎ ಇಸ್ ಈಕ್ವಲ್ ಟು 15 ಅಂದ್ರೆ 2 ಲೈನ್ ಅಲ್ಲಿ ಬರ್ತಿದೀವಿ. ಇದು ಸಿಂಗಲ್ ಲೈನ್ ಅಲ್ಲಿ ಹೆಂಗ್ ಬರೆಯೋದು ಅಂದ್ರೆ ಇಲ್ಲಿ ಎಕ್ಸಾಂಪಲ್ ಇದೆ, ಇಂಟ್ ಟೋಟಲ್ ಅಮೌಂಟ್ ಇಸ್ ಈಕ್ವಲ್ ಟು 2323 ಸೆಮಿಕೋಲನ್. ಅಂದ್ರೆ ಇಲ್ಲಿಗೆ ವೇರಿಯಬಲ್ ಡಿಕ್ಲೇರ್ ಆಯ್ತು, ಇಲ್ಲಿಗೆ ವೇರಿಯಬಲ್ ಇನಿಷಿಯಲೈಸ್ ಆಯ್ತು. ಇದೆರಡು ಒಂದೇ ಲೈನ್ ಅಲ್ಲಿ ಮಾಡಿರೋದ್ರಿಂದ this comes under variable declaration and initialization in a single value. Next ಇವಾಗ variable reinitialization. ಅಂದ್ರೆ ವೇರಿಯಬಲ್ ರೀಇನಿಷಿಯಲೈಸೇಷನ್ ಇಸ್ ನಥಿಂಗ್ ಬಟ್ ವೇರಿಯಬಲ್ ಡಿಕ್ಲರೇಷನ್ ಅಂಡ್ ವೇರಿಯಬಲ್ ಇನಿಷಿಯಲೈಸೇಷನ್ ಇನ್ ಸಪರೇಟ್ ಲೈನ್. ಸಪರೇಟ್ ಲೈನ್ ಅನ್ನೋದಕ್ಕಿಂತ 2 ಸ್ಟೇಟ್ಮೆಂಟ್ಸ್ ಸಪರೇಟೆಡ್ ಬೈ ಸೆಮಿಕೋಲನ್ ಅಂತ ಹೇಳ್ಬೋದು. ಇವಾಗ ಸಪೋಸ್ ನೀವು ಇಂಟ್ ಎ ಇಸ್ ಈಕ್ವಲ್ ಟು 20 ಇದು 2 ಲೈನ್ ಅಲ್ಲಿ ಬರುತ್ತ್ರಿ. ದಿಸ್ ಇಸ್ ನಾಟ್ ರೀಇನಿಷಿಯಲೈಸೇಷನ್. ರೀಇನಿಷಿಯಲೈಸೇಷನ್ ಅಲ್ಲ, ರೀಇನಿಷಿಯಲೈಸೇಷನ್ ಅಂತಂದ್ರೆ ಇಂಟ್ ಎ ಇಸ್ ಈಕ್ವಲ್ ಟು 55 ಸೆಮಿಕೋಲನ್ ಹಾಕಿದ್ವಿ. ಸೆಮಿಕೋಲನ್ ಅಂತಂದ್ರೆ 1 ಲೈನ್ದು ಸ್ಟೇಟ್ಮೆಂಟ್, 1 ಲೈನ್ ಅಂತಲ್ಲ, ನಾವೇನ್ ಸ್ಟೇಟ್ಮೆಂಟ್ ಬರ್ದಿರ್ತೀವಿ ಸೆಮಿಕೋಲನ್ಕಿನ ಮುಂಚೆ ಅದು ಎಂಡ್ ಆಗಿದೆ, ಆ ಲೈನ್ ಎಂಡ್ ಆಗಿದೆ ಅಂತ ಅರ್ಥ. ಅದಾದ್ಮೇಲೆ ಇವಾಗ ನಾವು ರೀಇನಿಷಿಯಲೈಸ್ ಮಾಡಬೇಕು. ಇವಾಗ ಆಲ್ರೆಡಿ ನಾವು ಹಿಂಗ್ ಮಾಡಿದೀವಿ, ಸೆಮಿಕೋಲನ್ ಹಾಕಿದೀವಿ. ಸೊ ಇವಾಗ ಎ ಇಸ್ ಈಕ್ವಲ್ ಟು 20 ಅಂತ ಹಾಕಿದ್ರೆ ಫಸ್ಟ್ ಎ ಏನಿರುತ್ತೆ, ಒಂದು ಮೆಮರಿ ಅಲೋಕೇಶನ್ ಎ ಲಿ ಫಸ್ಟ್ 55 ಇರುತ್ತೆ. ಇವಾಗ ಈ 55 ಕ್ಯಾನ್ಸಲ್ ಆಗಿ ರೀಇನಿಷಿಯಲೈಸ್ ಆಗುತ್ತೆ, 20 ಆಗುತ್ತೆ. ಇದು ಇದಿರಲ್ಲ ವ್ಯಾಲ್ಯೂ, ಮೆಮರಿಲಿ ಈ ವ್ಯಾಲ್ಯೂ ಇರಲ್ಲ. ಮೆಮರಿಲಿ ಇವಾಗ 20 ಇರುತ್ತೆ, ಎ ಜಾಗದಲ್ಲಿ 20 ಇರುತ್ತೆ. ಸೊ ಇನ್ನೊಂದೇನು ಹೇಳ್ಬೇಕಂತಂದ್ರೆ ಇವಾಗ ನಾನು ಹೇಳ್ದೆ ಇಲ್ಲಿ ಸಿಂಗಲ್ ಲೈನ್ ಅಲ್ಲಿ ಇಲ್ಲಿ ಡಿಕ್ಲೇರ್ ಆಗಿದೆ ಅಂತ. ಆದ್ರೆ ಇವಾಗ ನೀವು ಈ ತರ ಮಾಡಿದ್ರೆ ಅದು ಕಂಪೈಲ್ ಟೈಮ್ ಎರರ್ ಬರುತ್ತೆ. ಎ ಇಸ್ ಈಕ್ವಲ್ ಟು 20. ಇವಾಗ ಏನ್ ಮಾಡಿದೀವಿ ನಾವು, ವಿತೌಟ್ ಸೆಮಿಕೋಲನ್ ಕೊಟ್ಟಿಲ್ಲ, ಇಂಟ್ ಎನ ಡಿಕ್ಲೇರ್ ಮಾಡಿದೀವಿ, ಬಟ್ ಆ ಸ್ಟೇಟ್ಮೆಂಟ್ ನ ನಾವು ಎಂಡ್ ಮಾಡಿಲ್ಲ. ಸೊ ಅದು ಎ ರೆಫರೆನ್ಸ್ ನ 20 ಅಂತ ಹಾಕಿದೀವಿ. ದಿಸ್ ಇಸ್ ಕಂಪೈಲ್ ಟೈಮ್ ಎರರ್. ಅಂದ್ರೆ 2 ಸ್ಟೇಟ್ಮೆಂಟ್ಸ್ ಮಧ್ಯ ರೀಇನಿಷಿಯಲೈಸ್ ಮಾಡ್ಬೇಕಾದ್ರೆ ಡಿಕ್ಲೇರ್ ಮಾಡಬೇಕು, ಡಿಕ್ಲೇರ್ ಮಾಡಿದೀವಿ, ಇಲ್ಲಿ ಇನಿಷಿಯಲೈಸ್ ಮಾಡಿದೀವಿ. ಇದನ್ನ ವೇರಿಯಬಲ್ ಡಿಕ್ಲರೇಷನ್ ಇನಿಷಿಯಲೈಸೇಷನ್ ಅಂಡ್ ಡಿಕ್ಲರೇಷನ್ ಅಂಡ್ ಇನಿಷಿಯಲೈಸೇಷನ್ ಟೇಕಿಂಗ್ ಪ್ಲೇಸ್ ಸಪರೇಟ್ಲಿ. ಆದ್ರೆ ಇಲ್ಲಿ ವೇರಿಯಬಲ್ ರೀಇನಿಷಿಯಲೈಸೇಷನ್ ಅಂತ ಅಂದ್ರೆ ವೇರಿಯಬಲ್ ನ ಡಿಕ್ಲೇರ್ ಮಾಡಿ ಇನಿಷಿಯಲೈಸ್ ಮಾಡಿದೀವಿ ಆಲ್ರೆಡಿ, ಆ ಇನಿಷಿಯಲೈಸ್ ಮಾಡಿರೋ ವ್ಯಾಲ್ಯೂನ ಮತ್ತೆ ಆ ವ್ಯಾಲ್ಯೂ ಬೇಡ ನಮ್ಗೆ, ಅದೇ ಜಾಗದಲ್ಲಿ ಬೇರೆ ವ್ಯಾಲ್ಯೂ ಹಾಕಿದೀವಿ.
ಅದು ಸೇ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ ನೀವು ಕಬೋರ್ಡ್ ಅಲ್ಲಿ ಫಸ್ಟ್ ಬ್ಯಾಚುಲರ್ಸ್ ಬಿ ಮಾಡ್ಬೇಕಾದ್ರೆ ಏನಿರುತ್ತೆ, ಫಸ್ಟ್ ಸೆಮಿಸ್ಟರ್ ಬುಕ್ಸ್ ನ ಏನೇನ್ ಬೇಕೋ ಅದೆಲ್ಲ ತಂದಿಟ್ಕೊಂಡಿರ್ತೀರಾ. ಆಮೇಲೆ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್ ಮುಗಿದ್ಮೇಲೆ ಆ ಯೂಸ್ ಆಗದೆ ಇರೋಂತಹ ಬುಕ್ಸ್ ಎಲ್ಲ ತೆಗೆದ್ಬಿಡ್ತೀರಾ, ಆ ಬುಕ್ಸ್ನೆಲ್ಲ ರಿಮೂವ್ ಮಾಡ್ತೀರಾ. ಅದೇ ಜಾಗದಲ್ಲಿ ಏನ್ ಮಾಡ್ತೀರಾ, ಸೆಕೆಂಡ್ ಸೆಮಿಸ್ಟರ್ ಬುಕ್ಸ್ ನ ನೀವು ಇದ್ ಮಾಡ್ತೀರಾ. ಅವಾಗ ಅದ್ರ ಅರ್ಥ ಫಸ್ಟ್ ಸೆಮಿಸ್ಟರ್ ಬುಕ್ಸ್ ಇರಲ್ಲ, ಸೆಕೆಂಡ್ ಸೆಮಿಸ್ಟರ್ ಬುಕ್ ಇರುತ್ತೆ ಅಂತ. ಅಥವಾ ನೀವು ಅಲ್ಲಿ ಕಬೋರ್ಡ್ ಅಂತ ತಗೊಳ್ಳೋ ಬದಲು ಬ್ಯಾಗ್, ನೀವು ಬ್ಯಾಗ್ ಯೂಸ್ ಮಾಡ್ತೀರಾ, ಕಾಲೇಜಿಗೆ ಹೋಗ್ಬೇಕಾದ್ರೆ ಬ್ಯಾಗ್ ಅಲ್ಲಿ ನೀವು ಯಾವ ಸೆಮಿಸ್ಟರ್ ಅಲ್ಲಿ ಇರ್ತೀರೋ ಆ ಸೆಮಿಸ್ಟರ್ ಬುಕ್ಸ್ ಮಾತ್ರ ತಗೊಂಡ್ ಹೋಗ್ತೀರಾ. ಅದ್ರಲ್ಲಿ ಬ್ಯಾಗ್ ಬಂದು ವೇರಿಯಬಲ್ ರೆಫರೆನ್ಸ್ ಬ್ಯಾಗ್. ಆಮೇಲೆ ಬುಕ್ಸ್ ಬಂದು ಡೇಟಾ. ಇವಾಗ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಫಸ್ಟ್ ಸೆಮಿಸ್ಟರ್ ಬುಕ್ಸ್ ಮಾತ್ರ ತಗೊಂಡು ಹೋಗಿರ್ತಾರೆ, ರೆಫರೆನ್ಸ್ ವೇರಿಯಬಲ್ ಸೇಮ್ ಇರುತ್ತೆ, ಅಂದ್ರೆ ಅದೇ ಬ್ಯಾಗ್ ಇರುತ್ತೆ, ರೆಫರೆನ್ಸ್ ವೇರಿಯಬಲ್ ಸೇಮ್ ಇರುತ್ತೆ. ಬಟ್ ಸೆಕೆಂಡ್ ಸೆಮಿಸ್ಟರ್ ಹೋದಾಗ ಫಸ್ಟ್ ಸೆಮಿಸ್ಟರ್ ಬುಕ್ಸ್ ತಗೊಂಡು ಹೋಗಲ್ಲ, ಸೆಕೆಂಡ್ ಸೆಮಿಸ್ಟರ್ ಬುಕ್ಸ್ ತಗೊಂಡು ಹೋಗ್ತೀರಾ. ದಿಸ್ ಇಸ್ ನಥಿಂಗ್ ಬಟ್ ರೀಇನಿಷಿಯಲೈಸೇಷನ್. ನೆಕ್ಸ್ಟ್ ವೇರಿಯಬಲ್ ಕ್ಲಾಸಿಫಿಕೇಶನ್. ಅದು 2 ಟೈಪ್ಸ್, ಒಂದು ಲೋಕಲ್ ವೇರಿಯಬಲ್, ಇನ್ನೊಂದು ಗ್ಲೋಬಲ್ ವೇರಿಯಬಲ್. ಲೋಕಲ್ ವೇರಿಯಬಲ್ ಅಂತ ಅಂದ್ರೆ ಅದಕ್ಕೆ ಲೋಕಲ್ ಸ್ಕೋಪ್ ಅಷ್ಟೇ ಇರುತ್ತೆ. ಯಾವುದೇ ಒಂದು ವೇರಿಯಬಲ್ ನ ನಾವು ಲೋಕಲ್ ಸ್ಕೋಪ್ ಅಲ್ಲಿ ಡಿಕ್ಲೇರ್ ಮಾಡಿದ್ರೆ ಅದನ್ನ ನಾವು ಲೋಕಲ್ ವೇರಿಯಬಲ್ಸ್ ಅಂತ ಹೇಳ್ತೀವಿ. ಸಪೋಸ್ ಹೆಂಗೆ ಅಂತಂದ್ರೆ ನಾನು ಆಲ್ರೆಡಿ ಒಂದು ಎಕ್ಸಾಂಪಲ್ ತಗೋಣ. ಇವಾಗ ಕ್ಲಾಸ್ ಡೆಮೋ, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಅರೇ ಆರ್ಗ್ಯುಮೆಂಟ್ಸ್. ಇಲ್ಲೇನ್ ಮಾಡ್ತೀವಿ, ಇಂಟ್ ಎ ಇಸ್ ಈಕ್ವಲ್ ಟು 20 ಅಂತ ಕೊಡ್ತೀವಿ. ಇದಿಷ್ಟು ಪ್ರೋಗ್ರಾಮ್. ಸೊ ಈ ಓಪನ್ ಬ್ರೇಸಸ್, ಈ ಕ್ಲೋಸ್ ಬ್ರೇಸಸ್ ಅಲ್ಲಿ ನಾವು ಇದನ್ನ ಡಿಕ್ಲೇರ್ ಮಾಡಿದೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಲೋಕಲ್ ವೇರಿಯಬಲ್ ಟು ದಿಸ್ ಸ್ಕೋಪ್. ಈ ಸ್ಕೋಪ್ಗೆ ಇದು ಲೋಕಲ್ ವೇರಿಯಬಲ್. ಇದನ್ನ ನಾವು ಸಪೋಸ್ ಇಲ್ಲಿ ಹೊರಗಡೆ ಆಕ್ಸೆಸ್ ಮಾಡಕ್ ಹೋದ್ರೆ, ಇವಾಗ ಇಲ್ಲೇ ನಾವು ಏನು ಪ್ರಿಂಟ್ ಮಾಡಿದ್ರೆ ಔಟ್ಪುಟ್ ಬಂದು 20. ಅದೇ ನಾವು ಇಲ್ಲಿ ಪ್ರಿಂಟ್ ಮಾಡಕ್ ಹೋದ್ರೆ ಕಂಪೈಲ್ ಟೈಮ್ ಎರರ್. ಯಾಕಂತಂದ್ರೆ ನಾವು ಗ್ಲೋಬಲಿ ಡಿಕ್ಲೇರ್ ಮಾಡಿಲ್ಲ ವೇರಿಯಬಲ್ಸ್, ಅಥವಾ ಗ್ಲೋಬಲಿ ಡಿಕ್ಲೇರ್ ಅಂಡ್ ಇನಿಷಿಯಲೈಸ್ ಮಾಡಿಲ್ಲ. ನಾವು ಇಲ್ಲಿ ವಿತ್ ಇನ್ ದ ಸ್ಕೋಪ್ ಮಾಡಿದಾಗ ಮಾತ್ರ ಅದು ಆಕ್ಸೆಸಿಬಲ್ ಇರುತ್ತೆ. ನೆಕ್ಸ್ಟ್ ಸ್ಕೋಪ್, ಲೋಕಲ್ ಸ್ಕೋಪ್ ಅಲ್ಲಿ ಮಾತ್ರ ಇರುತ್ತೆ. ಅದಾದ್ಮೇಲೆ ಇನ್ನೊಂದೇನಂತ ಅಂದ್ರೆ ಸ್ಟ್ಯಾಟಿಕ್ ಅಂಡ್ ನಾನ್ ಸ್ಟ್ಯಾಟಿಕ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದು ಫ್ಯೂಚರ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಒಂದ್ ನೆನ್ಪಿಟ್ಕೊಬೇಕು ಏನಂತಂದ್ರೆ ಲೋಕಲ್ ವೇರಿಯಬಲ್ಸ್ ಕೆನಾಟ್ ಬಿ ಕ್ಲಾಸಿಫೈಡ್ ಇಂಟು ಸ್ಟ್ಯಾಟಿಕ್ ಅಂಡ್ ನಾನ್ ಸ್ಟ್ಯಾಟಿಕ್. ಆಮೇಲೆ ಇದಕ್ಕೇನು ಡಿಫಾಲ್ಟ್ ವ್ಯಾಲ್ಯೂ ಇರಲ್ಲ, ನೀವು ಇನಿಷಿಯಲೈಸ್ ಮಾಡಲೇಬೇಕು. ನೀವು ಡಿಕ್ಲೇರ್ ಮಾಡಿ ಆಮೇಲೆ ಇನಿಷಿಯಲೈಸ್ ಮಾಡ್ಬೋದು, ಇಲ್ಲ ಡಿಕ್ಲೇರ್ ಇನಿಷಿಯಲೈಸ್ ಒಂದೇ ಲೈನ್ ಅಲ್ಲಿ ಮಾಡ್ಬೋದು, ನೋ ಮ್ಯಾಟರ್, ಏನು ಕಂಪೈಲ್ ಟೈಮ್ ಎರರ್ ಬರಲ್ಲ. ಬಟ್ ದ ಥಿಂಗ್ ಇಸ್, ನಾವು ಲೋಕಲ್ ಸ್ಕೋಪ್ ಅಲ್ಲಿ ಏನೇ ಒಂದು ವೇರಿಯಬಲ್ ನ ಡಿಕ್ಲೇರ್ ಮಾಡಿದ್ರೆ ಅದನ್ನ ಕಂಪಲ್ಸರಿ ಇನಿಷಿಯಲೈಸ್ ಮಾಡಬೇಕು, ಯಾಕಂದ್ರೆ ಡಿಫಾಲ್ಟ್ ವ್ಯಾಲ್ಯೂ ಇರಲ್ಲ. ನೆಕ್ಸ್ಟ್, ಲೋಕಲ್ ವೇರಿಯಬಲ್ ಶುಡ್ ಬಿ ಇನಿಷಿಯಲೈಸ್ಡ್ ಬಿಫೋರ್ ಯುಟಿಲೈಸೇಷನ್ ಆರ್ ಎಲ್ಸ್ ಯು ವಿಲ್ ಗೆಟ್ ಕಂಪೈಲ್ ಟೈಮ್ ಎರರ್. ನಾನು ಆಲ್ರೆಡಿ ಹೇಳಿದೆ, ಇದನ್ನ ಆಲ್ರೆಡಿ ಎಕ್ಸಾಂಪಲ್, ಸಿಮಿಲರ್ ಟೈಪ್ ಆಫ್ ಎಕ್ಸಾಂಪಲ್. ಅದೇ ಇಲ್ಲಿ ನಾವು ಅದನ್ನ ಪ್ರಿಂಟ್ ಮಾಡಕ್ ಹೋದ್ರೆ ಕಂಪೈಲ್ ಟೈಮ್ ಎರರ್ ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ಲೋಕಲ್ ವೇರಿಯಬಲ್. ಗ್ಲೋಬಲ್ ವೇರಿಯಬಲ್ ಅಂತ ಅಂದ್ರೆ ಯಾವುದೇ ಒಂದು ವೇರಿಯಬಲ್ ನ ಗ್ಲೋಬಲಿ ಡಿಕ್ಲೇರ್ ಮಾಡಿದ್ರೆ ಅದು ಗ್ಲೋಬಲ್ ವೇರಿಯಬಲ್ ಅಂತ ಹೇಳ್ತಾರೆ. ಸ್ಕೋಪ್ ಬಂದು ಎಂಟೈರ್ ಕ್ಲಾಸ್, ಪೂರಾ ಕ್ಲಾಸ್ ಅಲ್ಲಿ ನಾವು ಎಲ್ಲಿ ಬೇಕಾದ್ರೂ ಆ ವೇರಿಯಬಲ್ ನ ಯುಟಿಲೈಸ್ ಮಾಡ್ಕೊಬಹುದು. ಆಮೇಲೆ ಇದು ಬೋತ್ ಸ್ಟ್ಯಾಟಿಕ್ ಮತ್ತೆ ನಾನ್ ಸ್ಟ್ಯಾಟಿಕ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಬಹುದು. ಆಮೇಲೆ ಇದು ಡಿಫಾಲ್ಟ್ ವ್ಯಾಲ್ಯೂಸ್ ಇರುತ್ತೆ, ಬಟ್ ಲೋಕಲ್ ವೇರಿಯಬಲ್ಸ್ ಅಲ್ಲಿ ಡಿಫಾಲ್ಟ್ ವ್ಯಾಲ್ಯೂಸ್ ಇರಲ್ಲ. ನೆಕ್ಸ್ಟ್ ಇದು ಎಕ್ಸಾಂಪಲ್ ಏನಂದ್ರೆ ಕ್ಲಾಸ್ ಡೆಮೋ, ಸ್ಟ್ಯಾಟಿಕ್ ಅಂತ ಆಮೇಲೆ ಹೇಳ್ತೀನಿ, ಜಸ್ಟ್ ಲೆಟ್ ಇಟ್ ಬಿ ಸ್ಟ್ಯಾಟಿಕ್ ಓನ್ಲಿ. ಇಂಟ್ ಎ ಇಸ್ ಈಕ್ವಲ್ ಟು 20 ಅಂದ್ರೆ ಒಂದು ಮೆಮರಿ ಲೊಕೇಶನ್ ಅಲ್ಲಿ A24 ಇದೆ. ನೆಕ್ಸ್ಟ್ ಇನ್ನೊಂದು ಇದು ಗ್ಲೋಬಲ್ B11 ಇದೆ, ಸೊ ಇಂಟ್ B is equal to 11. ನೆಕ್ಸ್ಟ್ ಮೇನ್ ಮೆಥಡ್ ಒಳಗೆ, ಸೊ ಮೇನ್ ಮೆಥಡ್ ಒಳಗೆ ಇವಾಗ ಪ್ರಿಂಟ್ ಮಾಡಬೇಕು ಅಂದ್ರೆ ದಿಸ್ ಇಸ್ ಲೋಕಲ್ ಸ್ಕೋಪ್. ಅದಾದ್ಮೇಲೆ ಇದು ಬಂದು ಕ್ಲಾಸ್ ಸ್ಕೋಪ್.
ಕ್ಲಾಸ್ ಸ್ಕೋಪ್. ಇವಾಗ ನಾವು ನಾನ್ ಸ್ಟ್ಯಾಟಿಕ್, ಇದು ಒಂದು ಸ್ಟ್ಯಾಟಿಕ್ ವೇರಿಯಬಲ್. ಸ್ಟ್ಯಾಟಿಕ್ ವೇರಿಯಬಲ್, ಇದು ಒಂದು ನಾನ್ ಸ್ಟ್ಯಾಟಿಕ್ ವೇರಿಯಬಲ್. ಈಗ ಸದ್ಯಕ್ಕೆ ನಾನ್ ಸ್ಟ್ಯಾಟಿಕ್ ಬೇಡ, ನಾನು ಆಬ್ಜೆಕ್ಟ್ ಕ್ರಿಯೇಷನ್ ಮಾಡಿದಾಗ ಹೇಳ್ತೀನಿ. ಇದು ಕನ್ಸಿಡರ್ ಮಾಡೋದು ಬೇಡ. ಸೊ ಪ್ರಿಂಟ್ ಮಾಡಿದಾಗ ಔಟ್ಪುಟ್ ಬಂದು ಎ ಅಂತ ಬರುತ್ತೆ. ಎದು ವ್ಯಾಲ್ಯೂ ಬಂದು 24 ಅಲ್ಲ, ಸಾರಿ, ಎದು ವ್ಯಾಲ್ಯೂ ಬಂದು 24, ಔಟ್ಪುಟ್ ಅಲ್ಲಿ 24 ಅಂತ ಪ್ರಿಂಟ್ ಆಗುತ್ತೆ. ಸೊ ಸ್ಟ್ಯಾಟಿಕ್ಗೆ ಆಬ್ಜೆಕ್ಟ್ ಕ್ರಿಯೇಷನ್ ಬೇಕಾಗಿಲ್ಲ, ಸೊ ಡೈರೆಕ್ಟ್ ಆಗಿ ನಾವು ಪ್ರಿಂಟ್ ಮಾಡಿದೀವಿ. ಸೊ ಸ್ಟ್ಯಾಟಿಕ್ ಅಂಡ್ ನಾನ್ ಸ್ಟ್ಯಾಟಿಕ್ ಕಾನ್ಸೆಪ್ಟ್ ಬಂದಾಗ ಇದು ಮೋರ್ ಕ್ಲಿಯರ್ ಆಗುತ್ತೆ ಕಾನ್ಸೆಪ್ಟ್. ಇದ್ರ ಅರ್ಥ ಏನಂತ ಅಂದ್ರೆ, ಇವಾಗ ನಾವಿಲ್ಲಿ ಎ ಅನ್ನೋದು ಗ್ಲೋಬಲಿ ಡಿಕ್ಲೇರ್ ಮಾಡಿದೀವಿ, ಬಟ್ ಲೋಕಲ್ ಸ್ಕೋಪ್ ಅಲ್ಲಿ ನಾವು ಅದನ್ನ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಅದನ್ನ ಇಲ್ಲೂ ಹೊರಗೂ ಆಕ್ಸೆಸ್ ಮಾಡಬಹುದು. ಔಟ್ಸೈಡ್ ಮೇನ್ ಮೆಥಡ್ ಇಲ್ಲೂ ಕೂಡ ನಾವು system.out.print of a ಅಂತ ಕೊಟ್ಟರು ಔಟ್ಪುಟ್ 24 ಬರುತ್ತೆ. ಅಕಸ್ಮಾತ್ ನೀವು ಏನ ಇನಿಷಿಯಲೈಸ್ ಮಾಡಿಲ್ಲ 24 ಅಂತ, ಜಸ್ಟ್ ಸ್ಟ್ಯಾಟಿಕ್ ಇಂಟ್ ಎ ಅಂತ ಕೊಟ್ಟು ಸೆಮಿಕೋಲನ್ ಕೊಟ್ಟಿದ್ದೀರಾ, ಅದಾದ್ಮೇಲೆ ಇಲ್ಲಿ ಪ್ರಿಂಟ್ ಮಾಡಿದ್ರೆ ಡಿಫಾಲ್ಟ್ ವ್ಯಾಲ್ಯೂ ಆಫ್ ಇಂಟ್ ಇಸ್ 0, ಸೊ ಔಟ್ಪುಟ್ ಬಂದು 0 ಬರುತ್ತೆ ಅವಾಗ. ಸೊ ದಿಸ್ ಇಸ್ ಆಲ್ ಅಬೌಟ್ local variables and global variables. So thanks for watching this video. Hope ಎಲ್ಲರಿಗೂ ಅರ್ಥ ಆಯ್ತು ಅಂತ. So thank you.